ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಫಿಲೆಟ್ಲಿ ಪಾಸ್ಪೋರ್ಟ್ ಕ್ಯಾನ್ಸಲೇಷನ್ ಮಾಡಿಸ್ಬೇಕು. ಫಸ್ಟ್ ಫಿಲೆಟ್ಲಿ ಪಾಸ್ಪೋರ್ಟ್ ಕ್ಯಾನ್ಸಲೇಷನ್ ಇದು. ಮೈಸೂರಿಗೆ ಬಂದಿದ್ದೀವಿ. 4 ಪ್ಲೇಸಸ್ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಚಾಮುಂಡಿ ಬೆಟ್ಟಕ್ಕೆ ಹೋಗೋಕ್ಕಾಗಲ್ಲ ಬಿಕಾಸ್ ತುಂಬ ರಶ್ ಇರುತ್ತೆ. ಫ್ರೈಡೇ ಇವತ್ತು ಆ್ಯಂಡ್ ಆಷಾಢ ಶುಕ್ರವಾರ ಅಲ್ವಾ, ಸೊ ಅದಕ್ಕೋಸ್ಕರ ಚಾಮುಂಡಿ ಬೆಟ್ಟ ಇನ್ಯಾವಾಗಾದರೂ ಹೋಗ್ತೀವಿ. ಅದನ್ನು ಬಿಟ್ಟು 4 ಪ್ಲೇಸಸ್ ಇದೆ. ಸೊ ಅಲ್ಲಿಗೆ ಹೋಗಿ ಫಿಲೆಟ್ಲಿ ಪಾಸ್ಪೋರ್ಟಲ್ಲಿ ಕ್ಯಾನ್ಸಲೇಷನ್ ಮಾಡಿಸೋಣ. ಲೆಟ್ಸ್ ಗೋ. ಫಸ್ಟ್ ಯಾವುದಕ್ಕೆ ಹೋಗೋಣ ಹೇಳಿ. ಸರಸ್ವತಿಪುರಂ, ಲಕ್ಷ್ಮೀಪುರಂ, SGS ಆಶ್ರಮ್ ಮತ್ತು ಇನ್ನೊಂದು ಮೈಸೂರು HO 4 ಇದೆ. ಸೊ 4ರಲ್ಲಿ ಫಸ್ಟು ಮ್ಯಾಪಲ್ಲಿ ಯಾವುದು ಆರ್ಡ್ರಲ್ಲಿ ತೋರಿಸ್ತಿದೆ, ಫಸ್ಟ್ ಸಿಗೋದು ಯಾವುದು? ಸರಸ್ವತಿಪುರಂ. ಸೊ ಫಸ್ಟ್ ಸರಸ್ವತಿಪುರಂಗೆ ಹೋಗೋಣ. ಓಕೆನಾ? 8 ಮಿನಿಟ್ಸ್. ಇವತ್ತು ಓಪನ್ ಇರುತ್ತಲ್ವ, ಫ್ರೈಡೇ ಅಲ್ಲ. ನನಗೆ ಇವತ್ತು ಸ್ಯಾಟರ್ಡೇ ಅನಿಸ್ತಿದೆ. ಐ ಡೋಂಟ್ ನೋ ವೈ. ನನಗೂ ಬೆಳಗ್ಗೆ ಹಾಗೆ ಸರಸ್ವತಿಪುರಂ HO ಹತ್ರ ಬಂದಿದ್ದೀವಿ. ಪೇಜ್ ಓಪನ್ ಇಟ್ಕೊಂಡಿದ್ದೀವಿ. ಇದ್ರದ್ದೇ ಸಪ್ರೇಟ್ ಒಂದು ಕೌಂಟರ್ ಥರ ಇರುತ್ತಾ? ಇಲ್ಲೇ ಇದೆ ಆ್ಯಕ್ಚುಲಿ, ಅಂಚೆ ಚೀಟಿ ಸಂಗ್ರಹಣೆ ಫಿಲೆಟ್ಟಲ್ಲಿ. ಇದ್ರದ್ದು ಇಂಪಾರ್ಟೆನ್ಸ್ ಏನು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹೋಗಿದ ತಕ್ಷಣ ಸ್ಟ್ಯಾಂಪ್ ಯಾವ್ದು ಬೇಕು ಅಂತ ಚೂಸ್ ಮಾಡೋಕ್ಕೆ ನಮಗೆ ಕೊಡ್ತಾರೆ. ನಾವೇ ಚೂಸ್ ಮಾಡ್ಬೋದು. ನಾವು ಒಂದೊಂದು ಕಡೆ ಒಂದೊಂದು ಸ್ಟ್ಯಾಂಪ್ ಚೂಸ್ ಮಾಡಿದ್ವಿ. ಸ್ಟ್ಯಾಂಪ್ ಪ್ರೈಸಸ್ ಬಂದು ಕಡಿಮೆನೇ ಇರುತ್ತೆ. 1 ರೂಪಿ, 2 ರೂಪಿ, 5 ರೂಪಿ, 8 ರೂಪೀಸ್ ಆ ಥರ ಇರುತ್ತೆ. ಸೊ ಆದಷ್ಟು ಚೇಂಜ್ ಇಟ್ಕೊಂಡು ಹೋದರೆ ಬೆಟರ್. ಫಸ್ಟ್ ಸ್ಟ್ಯಾಂಪ್ ಚೂಸ್ ಮಾಡಿ ಸ್ಟ್ಯಾಂಪ್ನ ಸ್ಟಿಕ್ ಮಾಡ್ತಾರೆ. ಅದಾದಮೇಲೆ ಅದ್ರ ಮೇಲೆ ಪಿಕ್ಟೋರಿಯಲ್ ಕ್ಯಾನ್ಸಲೇಷನ್ ಸೀಲ್ನ ಮಾಡ್ತಾರೆ. ಫಿಲೆಟ್ಲಿ ಪಾಸ್ಪೋರ್ಟಿಗೆ ಸೀಲ್ ಮಾಡೋಕ್ಕೆ ಅಂತಲೇ ಒಂದು ಸಪ್ರೇಟ್ ಪಿಕ್ಟೋರಿಯಲ್ ಕ್ಯಾನ್ಸಲೇಷನ್ ಸೀಲ್ ಇರುತ್ತೆ, ಅದನ್ನೇ ಮಾಡಿಸ್ಕೋಬೇಕು. ಫಿಲೆಟ್ಲಿ ಪಾಸ್ಪೋರ್ಟ್ ಲಾಸ್ಟ್ ಇಯರ್ 2025 ಲಾಂಚ್ ಆಗಿದ್ದಂತೆ. ಬಟ್ ಲಾಸ್ಟ್ ಇಯರ್ ಇಷ್ಟೊಂದು ಕ್ರೇಜ್ ಇರಲಿಲ್ಲ ಯಾರಿಗೂ, ಆ್ಯಂಡ್ ಇದ್ರ ಬಗ್ಗೆ ಯಾರಿಗೂ ಗೊತ್ತೂ ಇರಲಿಲ್ಲ ಅಷ್ಟಾಗಿ. ಬಟ್ ಅದಾದಮೇಲೆ ಒಂದು ಇನ್ಸ್ಟಾಗ್ರಾಮ್ ರೀಲ್ ಪೋಸ್ಟ್ ಮಾಡ್ತಾರೆ. ಈ ಸತಿ 2026 ಏಪ್ರಿಲಲ್ಲಿ ಲಾಂಚ್ ಆದಾಗ ರೀಲ್ಸ್ ಸುಮಾರು ನೋಡಿದ್ದೆ. ಆವಾಗ ಎಲ್ಲರಿಗೂ ಸ್ವಲ್ಪ ಗೊತ್ತಾಗಿತ್ತು. ಅದಾದಮೇಲೆ ಮತ್ತೆ ಜುಲೈಯಲ್ಲಿ ಲಾಂಚ್ ಮಾಡಿದ್ರು. ಆವಾಗಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿ ಒಂದು ಸ್ಟಾಕ್ ಇಲ್ಲದೆ ಇರೋ ಥರ ಖಾಲಿ ಆಗೋಗಿದೆ. ಲಾಸ್ಟ್ ಟೈಮ್ ಎಲ್ಲ ಸುಮಾರು ಸ್ಟಾಕ್ ಇತ್ತಂತೆ. 4 ಕಡೆ ಬಿಟ್ಟಿದ್ರು, ಬೆಂಗಳೂರು, ಮೈಸೂರು, ಬೆಳಗಾವಿ ಮತ್ತು ಮಂಗಳೂರಲ್ಲಿ. ಎಲ್ಲ ಕಡೆನೂ ಫುಲ್ ಸ್ಟಾಕ್ ಔಟ್ ಆಗಿದೆ. ನಾವು ಇದನ್ನು ಬೆಂಗಳೂರಲ್ಲಿ ತೊಗೊಂಡಿದ್ದು. 1 ಪಾಸ್ಪೋರ್ಟಿಗೆ 600 ರೂಪೀಸ್ ಪೇ ಮಾಡಿ ತೊಗೊಂಡಿರೋದು. ಸೊ ಗೈಸ್, ಫಸ್ಟ್ ಕ್ಯಾನ್ಸಲೇಷನ್ ಡನ್. ತುಂಬ ನೀಟಾಗಿ ಕೋಆರ್ಡಿನೇಟ್ ಮಾಡಿದ್ರು. ನಾನು ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ವೋ ಅಥವಾ ತುಂಬ ರಶ್ ಇರುತ್ತೆ ಒಳಗೆ ಬಿಡ್ತಾರೋ ಇಲ್ವೋ ಅಂದ್ಕೊಂಡಿದ್ವಿ. ಬಟ್ ತುಂಬ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿ ಚೆನ್ನಾಗಿ ಮಾಡಿಕೊಟ್ರು. ಐ ಆಮ್ ಸೋ ಹ್ಯಾಪಿ. ಸೊ ಫಸ್ಟ್ ಕ್ಯಾನ್ಸಲೇಷನ್ ಸ್ಟ್ಯಾಂಪ್ ಬಂದು ಇದು ಜಯಪ್ರಕಾಶ್ ನಾರಾಯಣ್, JP ನಗರ್ ಬೆಂಗಳೂರಲ್ಲಿ ಇದೆಯಲ್ಲ, ಸೊ ಇವ್ರದ್ದೇ ಹೆಸರದು. ಸೊ ಫಸ್ಟ್ ಒನ್ ಡನ್. ನೆಕ್ಸ್ಟ್ ನಾವು ಹೋಗಿದ್ದು ಮೈಸೂರಲ್ಲಿ ಲಕ್ಷ್ಮೀಪುರಂ SOಗೆ. SO ಅಂದರೆ ಸಬ್ ಆಫೀಸ್. ಇಲ್ಲೂ ಅಷ್ಟೇ ಸ್ಟಾಫ್ಸ್ ಎಲ್ಲರೂ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿದ್ರು. ಎಸ್ಪೆಷಲಿ ಮ್ಯಾನೇಜರ್ ಅಂತೂ ನೀಟಾಗಿ ಅವರೇ ನಿಂತು ಮಾನಿಟರ್ ಮಾಡಿ ಈ ಥರ ಮಾಡಿ ಅಂತ ಹೇಳಿ ಮಾಡಿಸಿ ಸ್ಟಾಫ್ ಹತ್ರ ಇಸ್ಕೊಂಡು ಚೆನ್ನಾಗಿ ಬಂತ ಅಂತ ಚೆಕ್ ಮಾಡಿ ನಮಗೆ ಕೊಟ್ಟು ಕಳಿಸಿದ್ರು. ನಾವು ಇಲ್ಲಿ ತಗೊಂಡಿದ್ದ ಸ್ಟ್ಯಾಂಪು ಶ್ರೀನಿವಾಸ ರಾಮಾನುಜನ್ ಅವ್ರದ್ದು. ಈಸ್ ಅ ಗ್ರೇಟ್ ಇಂಡಿಯನ್ ಮ್ಯಾಥಮೆಟಿಷಿಯನ್. ಇವ್ರ ಬರ್ತ್ ಆ್ಯನಿವರ್ಸರಿನ ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಪೋಸ್ಟ್ ಬಾಕ್ಸಸ್ ಇದನ್ನೆಲ್ಲ ನೋಡಿ ಎಷ್ಟು ವರ್ಷ ಆಗೋಗಿತ್ತು ಆ್ಯಕ್ಚುಲಿ. ಈ ನೆಪದಲ್ಲಿ ಪೋಸ್ಟ್ ಆಫೀಸಿಗೆ ಬಂದಂಗೆ ಆಗುತ್ತೆ. ಒಳ್ಳೆ ನಾಸ್ಟಾಲ್ಜಿಯಾ ಇದು. ಹಳೆದೆಲ್ಲ ನೆನಪಾಗುತ್ತೆ, ಚಿಕ್ಕವರಿದ್ದಾಗ ಹೋಗ್ತಿದ್ದೆಲ್ಲ. ಸೆಕೆಂಡ್ ಒನ್ನು ಆಯಿತು. ಸೀರಿಯಸ್ಲಿ ಇಷ್ಟು ಚೆನ್ನಾಗಿ ಕೋಆರ್ಡಿನೇಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಎಲ್ಲ ಕಡೆನೂ ಏನೋ ಸುಮ್ಮನೆ ಬಂದ ತಕ್ಷಣ ಬಂದ್ರ ತಗೊಳ್ಳಿ ಅಂತ ಫುಲ್. ಬಿಕಾಸ್ ಗೌರ್ಮೆಂಟ್ ಆಫೀಸಲ್ಲಿ ಎಂಪ್ಲಾಯೀಸ್ ಆ ಥರ ಮಾಡೋದು ನೋಡಿ ನಮಗೆ ಎಲ್ಲರೂ ಹಾಗೆ ಮಾಡ್ತಾರೆ ಅಂತ ಅನ್ಸ್ಬಿಟ್ಟಿರುತ್ತೆ. ಎಕ್ಸಾಕ್ಟ್ಲಿ. ಹೌದು. ದೇರ್ ಓನ್ ಟೈಮ್ ತುಂಬ ಕ್ಲೀನಾಗಿ ಒಟ್ಟಲ್ಲಿ ತುಂಬ ಚೆನ್ನಾಗಿ ಔಟ್ಪುಟ್ ಬರಬೇಕಂತ ನೋಡಿ ಮಾಡಿ ಹಾಕೊಡ್ತಾರೆ. ಹೌದು. ನಾನು 2 ಇಯರ್ಸ್ ಮೈಸೂರಲ್ಲಿದ್ದರೂ ಒಂದಿನೂ ಒಳಗೆ ಹೋಗಿಲ್ಲ ಈ ಪ್ಯಾಲೇಸ್. ಬರೀ ಹೊರಗಡೆಯಿಂದ ನೋಡೋದೇ ಆಗಿದೆ. ಸೊ ಸ್ಯಾಡ್. ಐ ನೋ. ಹೋಗೋಣ ಒಂದಿನ. ಬಿಡ್ತಾರಲ್ವಾ ಯಾವಾಗ ಬೇಕಾದ್ರೂ. ಸಕ್ಕತ್ತಾಗಿ ಕಾಣ್ತಿದೆ. ಇದು ಮೈಸೂರು HO. ಎಷ್ಟು ಸಕ್ಕತ್ತಾಗಿದೆ. ಅದಕ್ಕೆ ಅಂತಲೇ ಒಂದು ಡೆಡಿಕೇಟೆಡ್ ಪ್ಲೇಸ್ ಇದೆ ಇಲ್ಲಿ, ಒಂದು ಕ್ಯಾಬಿನೆಟ್. ಮೈಸೂರು ಟ್ರೆಡಿಷನ್ಸ್ದೆಲ್ಲ ಇದೆ ಇಲ್ಲಿ. ಫಿಲೆಟಲಿ ಬ್ಯೂರೋ. ದಿಸ್ ವಾಲ್ಪೇಪರ್ ಈಸ್ ವೆರಿ ಬ್ಯೂಟಿಫುಲ್. ಎಷ್ಟು ಟ್ರೆಡಿಷ್ನಲ್ ಆಗಿದೆ ಅಲ್ಲ. ಬ್ಯೂರೋ ಲಾಕ್ ಆಗಿದೆ.
ಸಗದಾಗಿದೆ ಹೆಡ್ ಆಫೀಸದು. ಮೈಸೂರು ಹೆಡ್ ಆಫೀಸಲ್ಲಿ ನಮಗೆ ಇದೇ ವರ್ಷ ಫೆಬ್ರವರಿ 2026 ಲಾಂಚ್ ಆಗಿರುವಂತಹ ಪಪೆಟ್ ಸೀರೀಸ್ ಸ್ಟ್ಯಾಂಪ್ ಸಿಕ್ತು. ಪಪೆಟ್ ಶೋ ಯೂಶಲಿ ಎಲ್ಲರೂ ಕೇಳಿರ್ತೀರ, ಬೊಂಬೆ ಆಟ ಅಂತ ಹೇಳ್ತಾರೆ ಅಲ್ವಾ, ಅದೇ ಪಪೆಟ್ ಶೋ. ಇಂಡಿಯಾದ ಕೆಲವೊಂದು ಐಕಾನಿಕ್ ಪಪೆಟ್ ಸೀರೀಸ್ನ ತಗೊಂಡು ಅವರು ಸ್ಟ್ಯಾಂಪ್ಸ್ ಮಾಡಿದ್ದಾರೆ. 8 ಸಿಗುತ್ತೆ. ಇದು ಒಂದು ಶೀಟಲ್ಲಿ 2 ಸ್ಟ್ಯಾಂಪ್ ಸಿಗುತ್ತೆ, 5 rupees ಈಚ್. ನಾವು 4 ತೊಗೊಂಡ್ವಿ. 2 ಸ್ಟ್ಯಾಂಪ್ನ ಇಲ್ಲಿ ಯೂಸ್ ಮಾಡಿದ್ವಿ, ಇನ್ನೂ 2 ಸ್ಟ್ಯಾಂಪ್ ಇದೆ, ಅದನ್ನು ನಾವು ಬೇಕಾದರೆ ಬೇರೆ ಎಲ್ಲಾದರೂ ಕ್ಯಾನ್ಸಲೇಷನ್ ಮಾಡ್ಸೋಕ್ಕೆ ಯೂಸ್ ಮಾಡ್ಬೋದು. ಮೈಸೂರು HOದಲ್ಲೂ ಆಯಿತು. ಇದು ಸ್ಟ್ಯಾಂಪ್ ಸಖತ್ ಇಷ್ಟ ಆಯಿತು ನನಗೆ. ದ ಪಪೆಟ್ ಸೀರೀಸ್ ಅಂತ ಬಿಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಇದು ರಾವಣನ್ ಸಾಯಿಸ್ತಾ ಇರೋದು, ಮತ್ತು ಇನ್ನೊಂದು ತಾಯಿ ಚಾಮುಂಡೇಶ್ವರಿ. ಸಖತ್ತಾಗಿದೆ. 5 rupees ಅಷ್ಟೇ. ಬಟ್ ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡಿದ್ವಿ ನಾವು, ಒಂದು 10 minutes ಲಂಚಿಗೆ ಹೋಗಿದ್ರು. ಬಿಕಾಸ್ ನಾವು ಬಂದಿರೋ ಟೈಮೇ ಹಂಗಿದೆ. ಲಂಚಿಗೆ ಹೋಗಿದ್ರು, ಬಂದಮೇಲೆ ಚೆನ್ನಾಗಿ ಮಾಡಿಕೊಟ್ರು. ಇಲ್ಲಿ ಫಿಲೆಟ್ಲಿಗೆ ಅಂತಾನೆ ಒಂದು ಸೆಪರೇಟ್ ಬ್ಯೂರೋ ಇದೆ, ಅಂದ್ರೆ ಆಫೀಸ್ ತರ ಮಾಡ್ಕೊಂಡಿದ್ದಾರೆ. ಇದೇ ದೊಡ್ಡ ಗಡಿಯಾರ ಗೈಸ್. ಆವಾಗಲೇ ನಾವು ಯಾವುದು ಲಕ್ಷ್ಮೀಪುರಂ SOದಲ್ಲಿ ಹಾಕ್ಸ್ಕೊಂಡ್ವಲ್ಲ, ಇದೇ ಅದು ದೊಡ್ಡ ಗಡಿಯಾರ, ಇದ್ರದ್ದೇ ಸ್ಟ್ಯಾಂಪು. ಸೊ ನೆಕ್ಸ್ಟ್ ನಾವು ವಿ ಆರ್ ಗೋಯಿಂಗ್ ಟು SGS ಆಶ್ರಮ ಬ್ರಾಂಚ್ ಆಫೀಸ್, ಅಂದರೆ ಗಣಪತಿ ಸಚ್ಚಿದಾನಂದ ಆಶ್ರಮ. ಇದು ಊಟಿ ರೋಡಲ್ಲಿರೋದು, ನನ್ನ ಕಾಲೇಜ್ ಎದುರುಗಡೆ ಇರೋದು. ಸೊ ನನ್ನ ಕಾಲೇಜ್ ಸಿಗುತ್ತೆ ಇವಾಗ. ಚಾಮುಂಡಿ ಬೆಟ್ಟ ಏನಾಗಿದೆ ನೋಡಿ, ಕಾಣಿಸ್ತಿಲ್ಲ ಇಲ್ಲಿಂದ. 6 minutes ಜಾಮ್ ಬರ್ತಿದೆ, ಇಲ್ಲಿಂದ ಏನೂ ಕಾಣಿಸ್ತಿಲ್ಲ. ಬೆಟ್ಟ ಇಲ್ಲಿಗೆ ಯಾರೂ ಜನನೇ ಕಾಣಿಸ್ತಿಲ್ಲ, ಫುಲ್ ಖಾಲಿ ಇದೆ ಅನಿಸ್ತಿದೆ. ಇಷ್ಟೇ ಪೀಸ್ಫುಲ್ಲಾಗಿ ಮೇಲೆ ಹೋದ್ಮೇಲೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಾಸ್ಟಾಲ್ಜಿಕ್ ಮೆಮೊರಿ. ಇದೇ ನಮ್ಮ ಕಾಲೇಜ್, JSS ಕಾಲೇಜ್ ಆಫ್ ಆರ್ಟ್ಸ್, ಕಾಮರ್ಸ್ ಆ್ಯಂಡ್ ಸೈನ್ಸ್. ಗಣಪತಿ ಸಚ್ಚಿದಾನಂದ ಆಶ್ರಮ ಒಳಗೆ ಪೋಸ್ಟ್ ಆಫೀಸ್ ಇರೋದ? ಇದು ಪೋಸ್ಟ್ ಆಫೀಸ್. ಇಲ್ಲೇ ಬನ್ನಿ, ಕೆಳಗಡೆ ವಯ್ಯನೆ ಅದೇ ಪೋಸ್ಟ್ ಆಫೀಸ್ ಆಚೆನೇ ಇರೋದಾ? ಇಲ್ಲೇ ಗಾಡಿ ಹಾಕ್ಬಿಟ್ಟು ಇಲ್ಲೇ ಹೋಗ್ಬಿಡಿ ಕೆಳಗೆ. ಸರಿ ಅಣ್ಣ, ಥ್ಯಾಂಕ್ ಯು. ನಂಗೆ ಕ್ಲೋಸ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ನೋಡಿ ಗೈಸ್, 3:30ಗೆ ಓಪನ್ ಆಗೋದಿದ್ದು, ಇವಾಗ ಕ್ಲೋಸ್ ಇರುತ್ತೆ. ಪೋಸ್ಟ್ ಆಫೀಸ್ ಹೊರಗಡೆನೇ ಇದೆ. ಓಕೆ, ಪೋಸ್ಟ್ ಆಫೀಸ್ ಹೊರಗೆ ಇದೆ ಅಲ್ಲಿ. ಇದೇ SGS ಆಶ್ರಮ ಪೋಸ್ಟ್ ಆಫೀಸ್. ಎಷ್ಟು ಪುಟಾಣಿಗಿದೆ ಇದು. ಇಲ್ಲಿ ಇದೇ ಪೋಸ್ಟ್ ಆಫೀಸ್ ಅಂತಲೇ ಗೊತ್ತಾಗಲ್ಲ ಆ್ಯಕ್ಚುಲಿ. ನಾವು ಹೋಗಿದ್ರಲ್ಲೆಲ್ಲ ಎಲ್ಲದಕ್ಕಿಂತ ಚಿಕ್ಕದು ಅಂದರೆ ಪೋಸ್ಟ್ ಆಫೀಸ್ ಇದೇ ಆಗಿತ್ತು. ಅಲ್ಲಿ ಒಬ್ಬರು ಸ್ಟಾಫ್ ಇದ್ರು, ಅವ್ರು ನಮಗೆ ಸ್ಟ್ಯಾಂಪ್ ಎಲ್ಲ ಕೊಟ್ಬಿಟ್ರು, ನೀವೇ ಸ್ಟಿಕ್ ಮಾಡ್ಕೊಳ್ಳಿ ಅಂತ. ಸೊ ನಾವೇ ಸ್ಟಿಕ್ ಮಾಡ್ಕೊಂಡ್ವಿ ಸ್ಟ್ಯಾಂಪು. ಇದು ಸ್ಟ್ಯಾಂಪ್ ಮೇಲೆ ಇರುವಂತಹ ಪಾಮ್ ಶೇಪ್ಡ್ ಮ್ಯೂಸಿಕಲ್ ಆಡಿಟೋರಿಯಂ ಏನಿದೆ, ಅದೇ ಇಂಪಾರ್ಟೆನ್ಸ್ ಈ SGS ಆಶ್ರಮದು. ಅದರೊಳಗಡೆ ಒಂದು ಪಾಮ್ ಶೇಪ್ಡ್ ಮ್ಯೂಸಿಕಲ್ ಆಡಿಟೋರಿಯಂ ಇದೆ, ವಿಚ್ ಇಸ್ ಕಾಲ್ಡ್ ಆಸ್ ನಾದ ಮಂಟಪ. ಅಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಸ್ಟ್ಯಾಂಪ್ ತೊಗೊಂಡಿದ್ದೀವಿ ನಾವು. ಇದು 2 rupees. ಚಾಮುಂಡಿ ಬೆಟ್ಟ ಒಂದು ಗ್ಯಾಪ್ ಆಯಿತು ಮೈಸೂರಲ್ಲಿ, ಎಲ್ಲ ಕಂಪ್ಲೀಟ್ ಆಯಿತು. ನೈಸ್. ನಾನು ಆಗಲೇ ಹೇಳ್ದಂಗೆ ಪಿಕ್ಟೋರಿಯಲ್ ಕ್ಯಾನ್ಸಲೇಷನ್ಗೆ ಅಂತಲೇ ಒಂದು ಸಪ್ರೇಟ್ ಸೀಲ್ ಇರುತ್ತೆ, ಅದನ್ನು ಮಾಡಿಸ್ಕೋಬೇಕಿತ್ತು. ಬಟ್ ನಮಗೆ ಗೊತ್ತಿರಲಿಲ್ಲ, ಇಲ್ಲಿ ಅವ್ರು ಬೇರೆ ಯಾವುದೋ ಸೀಲ್ ಮಾಡಿಬಿಟ್ರು. ನಮಗೆ ಆಮೇಲೆ ಗೊತ್ತಾಯಿತು. ಸೊ ಇಟ್ಸ್ ಓಕೆ, ಒಂದಲ್ವಾ ಅಂತ ಸುಮ್ಮನೆ ಆದ್ವಿ. ಸೊ ಫೈನಲಿ ಒಂದೇ ದಿನ 4 ಕ್ಯಾನ್ಸಲೇಷನ್ಸ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು ನಮ್ಮದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು, ತುಂಬ ಡಿಫ್ರೆಂಟ್ ಆಗಿತ್ತು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನೀವು ಏನಾದರೂ ಫ್ಲೈಟ್ಲಿ ಪಾಸ್ಪೋರ್ಟ್ ತೊಗೊಂಡಿದ್ರೆ ಎಷ್ಟು ಕ್ಯಾನ್ಸಲೇಷನ್ಸ್ ಮಾಡಿಸಿದ್ದೀರಾ ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.